विश्वभायन्नो अस्तु भद्राकृतावयन्तु विप्रजोदत्तासोदारिदासवद्भिदा या फलिनेत्याः फलाः पुष्पायाश्च पुष्पिणे बृहस्पति प्रसूतास्तानो मञ्चत्वं महाः आज्ञानेते वराज्ञाने पुष्पिणे उत्तरे ज्ञानमुद्रस्य ग्रहायिमे ಪರ್ಯಾಯಕ್ಕೆ ತುಂಬಾ ನಿರೀಕ್ಷೆ ಮಾಡಿದ್ದೇವೆ. ಆಗಲಿಲ್ಲ. ನಮ್ದು 22ರಲ್ಲಿ ಆಯ್ತು. शतमानं भवति शतायुः पुरुषस्तेन्द्रियः आयुष्येवेन्द्रिये प्रतिष्ठति ಒಂದು ಕೋಟಿ ಜನರಿಂದ ಗೀತೆ ಬರೆಸುವ ಎಲ್ಲರಿಗೂ ಏನ್ ಮಾಡಿದ್ದೀರಿ ಅದ್ರ ಬಗ್ಗೆ ನಮಗೆ ಅಭಿಮಾನ ಇದೆ. ಆದರೆ ದೇಶದಲ್ಲಿ ಮಾಡ್ತಾ ಇರೋದು ಅದರಲ್ಲೂ ಅಮೇರಿಕ ಇಂಗ್ಲೆಂಡಲ್ಲಿ ಹೋಗಿ ನೀವು ಮಾಡ್ತಾ ಇರೋದು ನನಗೆಲ್ಲ ಏನು ನಾಸ್ಟ್ರಾಡಮ್ಸ್ ಭವಿಷ್ಯ ಹೇಳಿದ್ರು ಭಾರಿ ದೊಡ್ಡ ಜಗತ್ತಿನಲ್ಲಿ ಬದಲಾವಣೆ ಆಗುತ್ತದೆ. ಅದರಲ್ಲಿ ನಾವು ಒಂದು ಪಾತ್ರವನ್ನು ವಹಿಸ್ತೇವೆ ನಮಗೆ ಕಾಣಿಸ್ತದೆ. ನಮ್ಮ ಉದ್ದೇಶ ಅಂದರೆ ನಮ್ಮ ಹಿಂದೂ ಧರ್ಮ ವಿಶ್ವದ ಎಲ್ಲ ಕಡೆ ಯಾಕಂದರೆ ಅದರಲ್ಲಿ ಸತ್ವ ಇದೆ, ಜನರಿಗೆ ಮುಟ್ಟಲಿಲ್ಲ. ಚರ್ಚ್ ತೊಗೊಂಡಂತೂ ಮಾಡಿರೋದು ಅಲ್ಲೊಂದು ಚರ್ಚ್ ಅವ್ರು ಗೊತ್ತಾಗಿದೆ. ನಿಮ್ಮ ಅಣ್ಣನ ಮಗ ಅಲ್ಲೇ ಬರ್ತಾ ಇದ್ರು ಅವ್ರಿಗೆ ಅದು ಅದು ನಿಮ್ಮ ಸಾಹಿತ್ಯ ನಿಮ್ಮ ಮತ್ತು ಕೃಷ್ಣನ ಅನುಗ್ರಹದಿಂದ ಅದೊಂದು ಭಾಳ ಒಳ್ಳೆಯದಾಗಿ ಈಗ ಇಲ್ಲಿ ಬಂದು ಬಿಸ್ನೆಸ್ ಮಾಡ್ತಾರೆ. ಆಸ್ಟ್ರೇಲಿಯಾದಲ್ಲಿ ಇಂಗ್ಲೆಂಡ್ ಭಾಳ ದೊಡ್ಡ ಅಭಿಮಾನ ಇದೆ. ಬ್ರಾಂಚ್ಗಳ ಭಾರಿ ಸಂತೋಷ. ಇದು ಕೃಷ್ಣನಿಗೆ ಉಡಿಸಿದ ಸೀರೆ, ಶುಕ್ರವಾರ ಶುಕ್ರವಾರ ಲಕ್ಷ್ಮೀ ಅಲಂಕಾರ. ನಾವು ಇಲ್ಲಿ ಒಂದು ಸುವರ್ಣ ಪದ ಅಂತ ಮಾಡ್ತಾ ಇದ್ದೇವೆ. ಸ್ವಾಮಿಗಳಾಗಿ 50 ವರ್ಷ ಆಯಿತು. ಅದಕ್ಕೆ ಒಂದು ರಥಬೀದಿ ರಾಜಾಂಗಣಕ್ಕೆ ಮೇಲ್ ಸೇತುವೆ ಆಮೇಲೆ ಪೀಠಕ್ಕೆ ಸುವರ್ಣ ಕವಚ ಮಾಡಿಸ್ತಾರೆ. 50 ವರ್ಷ. ಸುಬ್ಬಣ್ಣ ಅಂತ ಅವರು ಅನಂತಕುಮಾರ್ ಜೊತೆಗೆ ಅವರು ಇವರೆಲ್ಲ ಒಟ್ಟಿಗೆ ಇದ್ದಾರೆ. ಸುಬ್ಬಣ್ಣ ಬೆಂಗಳೂರಲ್ಲೇ ಇರ್ತಾರೆ. ಹಾಕಿ 10 ವರ್ಷ 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 10 ವರ್ಷ
ಸ್ವಾಮೀಜಿ ಹಾಕಿ ಸರ್ ಮೆಲ್ಲ ಮೆಲ್ಲ गोविंदाय नमो नमः। आपादमौलि पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಐತಿಹಾಸಿಕ ವಿಶ್ವಗೀತಾ ಪರ್ಯಾಯದ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರ ವಿಶೇಷವಾದಂತಹ ಈ ಕೃಷ್ಣ ಪೂಜಾ ಅವಸರದಲ್ಲಿ ಭಾರತ ಮತ್ತು ಭಾರತದ ಹೊರಭಾಗದಲ್ಲಿರುವಂತಹ ಅನೇಕ ಗಣ್ಯ ವ್ಯಕ್ತಿಗಳು ಕೃಷ್ಣ ಮಠಕ್ಕೆ ಆಗಮಿಸಿ ಕೃಷ್ಣ ಮುಖ್ಯ ಪ್ರಾಣದೇವರ ಪ್ರಸಾದವನ್ನ ಸ್ವೀಕರಿಸಿ ಗುರುಗಳ ಅನುಗ್ರಹವನ್ನ ಪಡಿತಾ ಇದ್ದಾರೆ. ನಮ್ಮ ನಾಡಿನ ಶ್ರೇಷ್ಠ ರಾಜಕಾರಣಿಯಾಗಿ ಭಾರತ ಸರ್ಕಾರದಲ್ಲಿ ಅತ್ಯುತ್ತಮವಾದಂತಹ ಜನಪ್ರಿಯ ಸಚಿವರಾಗಿ ಗುರುತಿಸಿಕೊಂಡವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಪ್ರಹ್ಲಾದ ಜೋಶಿ ಅವರು. ಕಳೆದ ಕೆಲವು ವರ್ಷಗಳಿಂದ ಜನಪ್ರಿಯರಾಗಿ ನಾಡಿನಾದ್ಯಂತ ಎಲ್ಲ ವರ್ಗದವರಿಗೆ, ಈ ವರ್ಗ ಆ ವರ್ಗ ಅಂತಿಲ್ಲ, ಎಲ್ಲ ವರ್ಗದವರಿಗೂ ಕೂಡ ವಿಶೇಷವಾದ ಭಾರತ ಸರ್ಕಾರದ ಯೋಜನೆಗಳು ತಲುಪುವ ಹಾಗೆ ಸೇವೆಯನ್ನು ನಡೆಸ್ತಾ ವಿಶೇಷವಾಗಿ ಪರಮ ಪೂಜ್ಯ ಪರ್ಯಾಯ ಶ್ರೀಪಾದಂಗಳವರ ವಿಶೇಷ ಅಭಿಮಾನಿಗಳು.
ಅವರ ಸಾಗರೋತ್ತರದಲ್ಲಿ ನಡೆಸ್ತಾ ಇರುವಂತಹ ಆ ಕ್ರಾಂತಿಯ ಕಾರ್ಯವನ್ನು ಮುಕ್ತವಾಗಿ ಪ್ರಶಂಸೆ ಮಾಡಿದವರು ಮತ್ತು ಅದನ್ನು ಅವರು ಅನುಭವಿಸ್ತಾ ಇದ್ದಾರೆ. ಅಂತಹ ಸನ್ಮಾನ್ಯ ಪ್ರಹ್ಲಾದ ಜೋಶಿಯವರು ಇವತ್ತು ನಮ್ಮ ಪರ್ಯಾಯ ಸಂಸ್ಥಾನಕ್ಕೆ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿದ್ದಾರೆ. ದಂಪತಿ ಸಮೇತರಾಗಿ ಆಗಮಿಸಿದಂತಹ ಮತ್ತು ಅನೇಕ ಅವರ ಜೊತೆಯಲ್ಲಿ ಅವರ ಅಧಿಕಾರಿಗಳನ್ನು ಕರೆದುಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಶ್ರೀಮಠದ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಪರಮ ಪೂಜ್ಯ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ತಮ್ಮ ಅನುಗ್ರಹ ಸಂದೇಶದ ಮೂಲಕ ಇನ್ನೂ ಭಾರತ ಬಹಳ ನಿರೀಕ್ಷೆಯಲ್ಲಿ ಇದೆ. ಅನೇಕ ಅಭಿವೃದ್ಧಿಯ ಯೋಜನೆಗಳು ನಡಿಬೇಕಾಗಿದೆ. ಅದಕ್ಕೆ ಎಲ್ಲ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷವಾದ ಶಕ್ತಿಯ ರೂಪವಾದಂತಹ ಆಶೀರ್ವಾದವನ್ನು ಮಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಈ 2 ವರ್ಷದ ಅವಧಿಯಲ್ಲಿ ಬಹಳ ಒಂದು ಸಂತೋಷದ ದಿವಸ. ನಮ್ಮ ಭಾರತ ಸರಕಾರದ ಶ್ರೇಷ್ಠ ಸಚಿವರಾದಂತಹ ಶ್ರೀಯುತ ಪ್ರಹ್ಲಾದ ಜೋಶಿಯವರು ಕೃಷ್ಣನ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಉಡುಪಿ ಕ್ಷೇತ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ದಂಪತಿ ಸಹಿತವಾಗಿ ಬಂದಿದ್ದಾರೆ. ಅಂತಹ ಕೃಷ್ಣನ ಅನುಗ್ರಹ ಅವರ ಮೇಲೆ ನಿರಂತರ ಇರಬೇಕು ಎಂಬಂತಹ ಪ್ರಾರ್ಥನೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪ್ರಹ್ಲಾದ ಜೋಶಿಯವರು ಅವರು ಆದರ್ಶ ರಾಜಕಾರಣಿಯಾಗಿ ಇವತ್ತು ಸಮಾಜದ ಹೆಮ್ಮೆಯ ರಾಜಕಾರಣಿಯಾಗಿದ್ದಾರೆ. ಈಗಾಗಲೇ ಗೋಪಾಲಾಚಾರ್ಯರು ಹೇಳಿದಂತೆ ನಿಷ್ಕಳಂಕಿತರಾಗಿ ಯಾವುದೇ ಕಳಂಕ ಇಲ್ಲದೆ ನಿಸ್ವಾರ್ಥ ಭಾವದಿಂದ ದೇಶದ ಸೇವೆಯನ್ನು ವಿಶೇಷವಾಗಿ ಅವರು ನಡೆಸ್ತಾ ಇದ್ದಾರೆ ಎಂಬುದು ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷದ ವಿಷಯವಾಗಿದೆ. ನಮ್ಮ ಪ್ರಧಾನಮಂತ್ರಿಯವರಿಗೆ ಅತ್ಯಂತ ಆಪ್ತ ಸಚಿವರಾಗಿ ಬಹಳ ದೊಡ್ಡ ಜವಾಬ್ದಾರಿಯನ್ನು, ಸಂಸದೀಯ ವ್ಯವಹಾರದ ಜವಾಬ್ದಾರಿ, ಇದೀಗ ಕಲ್ಲಿದ್ದಲು ಇಲಾಖೆಯ ಜವಾಬ್ದಾರಿ, ಹೀಗೆ ದೊಡ್ಡ ದೊಡ್ಡ ಖಾತೆಯನ್ನು ನಿರ್ವಹಿಸ್ತಕ್ಕಂತಹ ಒಂದು ಉನ್ನತವಾದಂತಹ ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ಅಂತಹ ಪ್ರಹ್ಲಾದ ಜೋಶಿಯವರಿಗೆ ಶ್ರೀಕೃಷ್ಣನ ಮುಖ್ಯಪ್ರಾಣದೇವರ ವಿಶೇಷ ಅನುಗ್ರಹ ಅದು ಯಾವಾಗಲೂ ಇರಬೇಕು. ಇನ್ನಷ್ಟು ದೇಶ ಸೇವೆ ಅವರಿಂದ ಸಲ್ಲಿಸುವ ಹಾಗೆ ದೇವರ ಅನುಗ್ರಹ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ದೇವರನ್ನು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ರಾಜಕಾರಣಿಗಳು ದೇವರ ಅನುಗ್ರಹವನ್ನು ಪಡೆದರೆ ಅವರ ಕಾರ್ಯಗಳೆಲ್ಲ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ನಾವೆಲ್ಲರೂ ಕೂಡ ವ್ಯಕ್ತಿಯಿಂದ ದೇಶ ಮೇಲೆ ಬರುವುದಲ್ಲ, ದೇವರ ಅನುಗ್ರಹ ಇದ್ದರೆ ಮಾತ್ರ ಆ ವ್ಯಕ್ತಿಗಳಿಂದ ದೇಶ ಮೇಲೆ ಬರಲಿಕ್ಕೆ ಸಾಧ್ಯ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳೆಲ್ಲ ಋಷಿ ಮುನಿಗಳ ಮಾರ್ಗದರ್ಶನದಂತೆ ಅವರ ಅನುಗ್ರಹವನ್ನು ಪಡೆದು ರಾಜ್ಯಭಾರ ಮಾಡ್ತಾ ಇದ್ದರಿಂದ ಅವರು ಒಳ್ಳೆಯ ಪ್ರಜಾರಂಜಕರಾಗಿ ಪ್ರಜೆಗಳ ಅತ್ಯಂತ ಪ್ರಿಯ ರಾಜರಾಗಿ ಹಿಂದಿನ ಕಾಲದಲ್ಲಿ ಅವರು ಮೆರೆಯುತ್ತಾ ಇದ್ದರು. ಇವತ್ತು ಕೂಡ ನಮ್ಮ ರಾಜಕಾರಣಿಗಳು ಧಾರ್ಮಿಕವಾದಂತಹ ಎಲ್ಲ ನಾಯಕರ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ರಾಜ್ಯಭಾರವನ್ನು ಮಾಡಿದರೆ ಆವಾಗ ಆ ದೇಶಕ್ಕೆ, ರಾಜ್ಯಕ್ಕೆ ದೇವರ ಅನುಗ್ರಹವೂ ಕೂಡ ಲಭಿಸಿ ಅವರ ಪ್ರಯತ್ನಗಳೆಲ್ಲ ಸಫಲವಾಗ್ತವೆ. ನಾವು ಅಷ್ಟೇ ಒಳ್ಳೆಯ ಸರಕಾರ ಬಂದರೂ ಕೂಡ ದೇವರು ದೇವತೆಗಳು ಮಳೆಯನ್ನೇ ನಿಲ್ಲಿಸಿ ಬಿಟ್ಟರೆ
ಯಾವ ಸರಕಾರಕ್ಕೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಹವಾಮಾನ ವೈಪರೀತ್ಯ, ಅತಿವೃಷ್ಟಿ, ಅನಾವೃಷ್ಟಿ ಇದೆಲ್ಲ ಬಂದರೆ ನಮ್ಮ ಎಲ್ಲ ಆರ್ಥಿಕತೆ ಅದು ಬುಡಮೇಲು ಆಗ್ತದೆ. ಆದ್ದರಿಂದ ಎಲ್ಲ ರಾಜರುಗಳಿಗೂ ದೇಶವನ್ನು ಆಳುವವರಿಗೆ ದೇವರ ಅನುಗ್ರಹ ಎಂಬುದು ಬಹಳ ಮುಖ್ಯ. ಯಾವಾಗಲೂ ಕೂಡ ಧರ್ಮ ಮತ್ತು ರಾಜಕೀಯ ಜೊತೆ ಜೊತೆಯಾಗಿ ಪರಸ್ಪರ ಪೂರಕವಾಗಿ ಹೋಗಬೇಕು. ರಾಜಕಾರಣಿಗಳು ಧಾರ್ಮಿಕ ಕಾರ್ಯಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ಕೊಡಬೇಕು. ಧಾರ್ಮಿಕ ನಾಯಕರು ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳಿಗೆ ಪೂರ್ಣ ಅನುಗ್ರಹವನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಆ ರೀತಿ ಸಂಬಂಧ ಅದು ಮುಂದುವರಿದರೆ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯವಿದೆ. ಈ ದೃಷ್ಟಿಯಲ್ಲಿ ರಾಜಕಾರಣಿಗಳು ಅವರು ಒಳ್ಳೆಯ ಆಸ್ತಿಕರಾಗಿ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ರಾಜ್ಯಭಾರವನ್ನು ಮಾಡುವುದು ಬಹಳ ಮುಖ್ಯವಾದದ್ದು. ಆ ದೃಷ್ಟಿಯಲ್ಲಿ ನಮ್ಮ ಪ್ರಹ್ಲಾದ ಜೋಶಿಯವರು ಒಳ್ಳೆಯ ಆಸ್ತಿಕರಾಗಿ, ಒಳ್ಳೆಯ ಒಂದು ಶ್ರದ್ಧಾವಂತರಾಗಿ ಈ ದೇಶದ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರಂತಹ ಒಂದು ಆದರ್ಶ ರಾಜಕಾರಣಿಗಳು ನಮ್ಮ ನಾಡಿಗೆ ನಿರಂತರ ಲಭಿಸುವ ಹಾಗಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ನಮ್ಮ ಗೀತಾ ಮಂದಿರದಲ್ಲಿ ಇವತ್ತು ಅವರು ಆಗಮಿಸಿದ್ದಾರೆ. ನಾವು ನಮ್ಮ ಪೀಠಾರೋಹಣದ 50ನೆಯ ವರ್ಷದ ಒಂದು ಜ್ಞಾಪಕವಾಗಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದು, ಶ್ರೀಮದ್ ಸರ್ವಜ್ಞ ಪೀಠಕ್ಕೆ ಕನಕ ಕವಚ, ಸುವರ್ಣ ಕವಚದ ಒಂದು ಯೋಜನೆಯಾದರೆ, ರಥಬೀದಿ ಮತ್ತು ರಾಜಾಂಗಣಕ್ಕೆ ಸುವರ್ಣ ಪಥ ಇನ್ನೊಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅಂತಹ ಅನೇಕ ಯೋಜನೆಗಳಿಗೆ ನಮ್ಮ ಸರ್ಕಾರದ ವತಿಯಿಂದಲೂ ಕೂಡ ಪೂರ್ಣ ಪ್ರೋತ್ಸಾಹ ಬೇಕಾಗಿದೆ. ಇವತ್ತು ಅವರು ಸುವರ್ಣ ಪಥಕ್ಕೆ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಮುಂದೆ ಅವರು ಬರುವಾಗ ಅದರ ಉದ್ಘಾಟನೆಗೂ ಕೂಡ ಅದು ಸಿದ್ಧ ಆಗಬೇಕು. ಸುಮಾರು 1 ಕೋಟಿ ರೂಪಾಯಿಯ ಈ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಹಾಗೆಯೇ ಕೃಷ್ಣನಿಗೆ ಸುವರ್ಣ ರಥ, ಪಾರ್ಥ ಸಾರಥಿ ಸುವರ್ಣ ರಥದ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇವೆ. 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ನಮ್ಮ ಈ 2 ವರ್ಷದ ಪರ್ಯಾಯ ಕಾಲದಲ್ಲಿ ಆ 1 ಕೋಟಿ ಪುಸ್ತಕಗಳ ಸಮರ್ಪಣೆಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು, ಬರುವ ನವೆಂಬರ್ 30ನೇ ತಾರೀಕಿಗೆ ಗೀತಾ ಜಯಂತಿಯ ಹಿಂದಿನ ದಿವಸ 1 ಲಕ್ಷ ಜನರಿಂದ ಏಕಕಂಠದಲ್ಲಿ ಭಗವದ್ಗೀತೆಯ ಪಠಣ ಈ ಕಾರ್ಯಕ್ರಮವನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ. ಸಂಪೂರ್ಣವಾಗಿ ನಮ್ಮ ಈ ಚತುರ್ಥ ಪರ್ಯಾಯ ವಿಶ್ವಾದ್ಯಂತ ಭಗವದ್ಗೀತೆಯ ಪ್ರಚಾರಕ್ಕೋಸ್ಕರ ಮೀಸಲಿಟ್ಟದ್ದು. ಕೋಟ್ಯಂತರ ಜನರು ಈಗಾಗಲೇ ಭಗವದ್ಗೀತೆಯನ್ನು ಬರೀತಾ ಇದ್ದಾರೆ. ಅನೇಕ ಭಕ್ತರಿಗೆ ಆ ಭಗವದ್ಗೀತೆಯ ಪ್ರಭಾವ ಆಗಿದೆ. ಅವರು ಅನೇಕ ಹೊಸ ಅನುಭವಗಳನ್ನು ಕೂಡ ಪಡೆದಿದ್ದಾರೆ. ಗೀತೆಯಲ್ಲಿ ಕೃಷ್ಣನ ಸನ್ನಿಧಾನ ಇರುವುದನ್ನು ಕೂಡ ಅವರು ಮನಗಂಡಿದ್ದಾರೆ, ಅನುಭವಿಸಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಒಬ್ಬರು ಭಕ್ತರು 108 ಸಲ 108 ಪುಸ್ತಕಗಳಲ್ಲಿ ಭಗವದ್ಗೀತೆಯನ್ನು ಬರೆದು ಸಮರ್ಪಣೆ ಮಾಡಿದ್ದಾರೆ. ಇನ್ನೊಬ್ಬರು 85 ಸಲ ಬರೆದಿದ್ದಾರೆ, ಮತ್ತೊಬ್ಬರು 75 ಸಲ ಬರೆದಿದ್ದಾರೆ. ಒಬ್ಬರು ಭಕ್ತರು ಕೇವಲ 5 ಗಂಟೆಯಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ. ಭಗವದ್ಗೀತೆ ಭಕ್ತರ ಜೀವನದಲ್ಲಿ ಕ್ರಾಂತಿಯನ್ನೇ ಮಾಡ್ತಾ ಇದೆ. ಭಗವದ್ಗೀತೆಯನ್ನು ಓದಿದ ಮೇಲೆ, ಬರೆದ ಮೇಲೆ ಎಲ್ಲ ಮನೆಗಳಲ್ಲಿಯೂ ಕೂಡ ಶಾಂತಿ, ನೆಮ್ಮದಿ ಲಭಿಸಿದೆ. ಅನೇಕ ಜನರಿಗೆ ಅವರವರ ಮನಸ್ಸಿನ ಸಂಕಲ್ಪಗಳು, ಮದುವೆ ಆಗದೇ ಇದ್ದವರಿಗೆ ಮದುವೆ, ಮಕ್ಕಳಾಗದಿದ್ದವರಿಗೆ ಮಕ್ಕಳು, ಆರೋಗ್ಯ ಇತ್ಯಾದಿ ಅನೇಕ ಫಲಗಳು ಪ್ರತ್ಯಕ್ಷವಾಗಿ ಇವತ್ತು ಕಾಣ್ತಾ ಇದೆ. ಒಬ್ಬ ಮುದುಕರು ಗೀತೆ ಬರೆಯಿರಿ ಹೇಳಿದಕ್ಕೆ ನನ್ನಿಂದ ಆಗೋದಿಲ್ಲ, ಕೈ ನಡುಗುತ್ತದೆ ಅಂತೇಳಿ ಹೇಳ್ತಾಯಿದ್ರು. ನಾವು ಹೇಳಿದೆ ಇಲ್ಲ, ನೀವು ಪ್ರಯತ್ನ ಮಾಡಿ ಅಂತೇಳಿ. ಈಗ ಅವರು ಗೀತೆ ಬರೆಯುವುದನ್ನು ನಿಲ್ಲಿಸೋದೇ ಇಲ್ಲ. ಯಾಕೆಂದರೆ ಅವರು ಗೀತೆ ಬರೆಯಲಿಕ್ಕೆ ಶುರು ಮಾಡಿದ್ರಿಂದ ಕೈ ನಡುಗೋದು ನಿಂತು ಹೋಗಿದೆ. ಇನ್ನು ನಾನು ಗೀತೆ ಬರೆಯುವುದನ್ನು ನಿಲ್ಲಿಸೋದೇ ಇಲ್ಲ ಅಂತ ಹೇಳಿ ಅವರು ಕೊನೆಯ ತನಕನೂ ಭಗವದ್ಗೀತೆಯನ್ನು ಬರೀತೇನೆ ಅಂತೇಳಿ ಸಂಕಲ್ಪ ಮಾಡಿದ್ದಾರೆ. ಹೀಗೆ ಭಗವದ್ಗೀತೆಯ ಈ ಒಂದು ಮಹಿಮೆ ಇವತ್ತು ಇಡೀ ಜಗತ್ತಿಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಅಂತಹ ಗೀತೆಯ ಒಂದು ಪ್ರಚಾರ ನಮ್ಮ ಪರ್ಯಾಯ ಕಾಲದಲ್ಲಿ ವಿಶೇಷವಾಗಿ ಆಗಬೇಕು ಅಂತ ಸಂಕಲ್ಪ ಮಾಡಿದಂತೆ ಇವತ್ತು ಪ್ರಹ್ಲಾದ ಜೋಶಿಯವರಿಗೂ ಕೂಡ ನಾವು ಭಗವದ್ಗೀತೆಯ ಪುಸ್ತಕವನ್ನು ಕೊಟ್ಟಿದ್ದೇವೆ. ದಿನ 2 ಶ್ಲೋಕವನ್ನು ಬರೆದರೆ ಒಂದು 6 ತಿಂಗಳಲ್ಲಿ ಭಗವದ್ಗೀತೆಯನ್ನು ಸಂಪೂರ್ಣ ಬರೆದು ಮುಗಿಸಬಹುದು. ಆಮೇಲೆ ಕೃಷ್ಣನಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಇಲ್ಲಿಗೆ ಬಂದು. ಆಮೇಲೆ ನಾವು ಪ್ರಸಾದ ರೂಪವಾಗಿ ಅವರಿಗೆ ವಾಪಸ್ ಕೊಡ್ತೇವೆ. ಮನೆಯಲ್ಲಿ ದೇವರ ಕೋಣೆಯಲ್ಲಿ ಆ ಭಗವದ್ಗೀತೆಯ ಪುಸ್ತಕ ನಿತ್ಯ ಪೂಜಿತ ಆಗಬೇಕು. ಘರ್ ಗೀತಾ, ಪ್ರತಿ ಮನೆಯಲ್ಲಿಯೂ ಕೂಡ ಭಗವದ್ಗೀತೆ ಇರಬೇಕು. ನಾವೇ ಬರೆದಂತಹ ಭಗವದ್ಗೀತೆ ಇರಬೇಕು. ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಆ ಗೀತೆಯ
ಪೂಜೆಯನ್ನು ಆರಾಧನೆಯನ್ನು ಮಾಡಿಕೊಂಡು ಬಂದು ನಮ್ಮ ತಂದೆ ತಾಯಿಗಳ ಮೇಲೆ ಅಜ್ಜಾಂಜನರ ಮೇಲೆ ಅವರಿಗೆ ವಿಶೇಷವಾದ ಭಕ್ತಿ ಗೌರವಗಳು ಕೂಡ ಮುಂದುವರಿಯುವಂತೆ ಆಗಬೇಕು ಎಂಬ ಈ ದೃಷ್ಟಿಯಲ್ಲಿ ದೀರ್ಘಕಾಲೀನವಾದಂತಹ ಈ ಕೋಟಿ ಗೀತಾ ಲೇಖನ ಯಜ್ಞ ಎಂಬಂತಹ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದು ನಮ್ಮ ಜೋಶಿಯವರು ಕೂಡ ಅದರಲ್ಲಿ ಪಾಲ್ಗೊಂಡದ್ದು ನಮಗೆ ಬಹಳ ಸಂತೋಷ. ಇವತ್ತು ಬಹಳ ಸಮಯದಿಂದ ಪರ್ಯಾಯ ಉತ್ಸವಕ್ಕೇ ಅವರು ಬರಬೇಕಿತ್ತು, ಅವರ ಕಾರ್ಯಭಾರದಿಂದ ಬರಲಿಕ್ಕಾಗಲಿಲ್ಲ. ಇವತ್ತಿನ ದಿವಸ ಬಂದು ಕೃಷ್ಣನ ದರ್ಶನ ಮಾಡಿ ಪ್ರಾಣದೇವರ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ. ಅವರು ಭಗವದ್ಗೀತೆಯನ್ನು ಬರೆದು ಮತ್ತೆ ಪುನಃ ಅರ್ಪಣೆ ಮಾಡಲಿಕ್ಕೆ ಇದೇ ರೀತಿ ದಂಪತಿ ಸಹಿತವಾಗಿ ಬಂದು ಕೃಷ್ಣನ ಅನುಗ್ರಹವನ್ನು ಪಡೆಯುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ಮೋದಿಯವರನ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬಂದು ಆ ಕೃಷ್ಣನ ಒಂದು ಅನುಗ್ರಹವನ್ನು ಅವರು ಕೂಡ ಪಡೆಯುವಂತೆ ಅವರು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಮತ್ತೊಮ್ಮೆ ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಈ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹನ ಪೂಜ್ಯ ಶ್ರೀಪಾದಂಗಳವರು ನೆರವೇರಿಸ್ತಾ ಇದ್ದಾರೆ. ಶ್ರೀಕೃಷ್ಣನ ಸನ್ನಿಧಾನ ಸನ್ಮಾನ್ಯ ಪ್ರಹ್ಲಾದ ಜೋಶಿ ಅವರಿಗೆ ಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷವಾದಂತಹ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಅನೇಕ ಜನ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ತುಂಬ ಜನ ಕೇಳಿದರು, ಶ್ರೀಗಳವರ ಪ್ರಸಾದ ನಮಗೆ ಎಷ್ಟು ಗಂಟೆಗೆ ಸಿಗ್ತದೆ ಏನು ಅಂತ. ನಾನು ಹೇಳಿದೆ, ಈಗ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಹಾಗಾಗಿ ಗುರುಗಳು ಸ್ವಲ್ಪ ದೊಡ್ಡ ಆಗ್ತದೆ. ಅಯ್ಯೋ, ನಮ್ಮ ಪ್ರಹ್ಲಾದ್ ಜೋಶಿ ಅವರು ಅಂತ ಅಂದರೆ ತುಂಬ ಜನ ಉತ್ತರ ಕರ್ನಾಟಕದವರು ಬಂದಿದ್ದೀರಿ. ತುಂಬ ಜನ ಉತ್ತರ ಕರ್ನಾಟಕದವರು ಅಭಿಮಾನದಿಂದ ನೀವೆಲ್ಲ ಸಭೆಯಲ್ಲಿ ಇದ್ದಿರಿ. ನಿಮಗೂ ಕೂಡ ಅಭಿನಂದನೆಗಳನ್ನು. ಒಂದೆರಡು ವಾಕುಸುಮುಗಳನ್ನು ಪ್ರಹ್ಲಾದ್ ಜೋಶಿ ಆಡಬೇಕು. ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಉಡುಪಿಯ ಶ್ರೀ ಕೃಷ್ಣ ಸನ್ನಿಧಾನದಲ್ಲಿ ಇವತ್ತು ಗೀತಾ ಮಂದಿರದಲ್ಲಿ, ಅಲ್ಲಿ ಹಿಂದ್ಗಡೆ ಮಾತನಾಡದೇ ಇದ್ದರೆ ಒಳ್ಳೆಯದು. ಈ ಗೀತಾ ಮಂದಿರದಲ್ಲಿ ಅನುಗ್ರಹ ಸಂದೇಶ ಪೂಜ್ಯ ಪುತ್ತಿಗೆ ಶ್ರೀಗಳವ್ರದ್ದು ಸಿಕ್ಕಿರೋದು ನಾನು ನನ್ನ ಜೀವನದ ಸೌಭಾಗ್ಯ ಅಂತ ಭಾವಿಸ್ತೇನೆ. ನಾನು ಬಂದಿರೋದು ದರ್ಶನವನ್ನು ಪಡೆದುಕೊಂಡು ಹೋಗೋಣ ಅಂತಲೇ ಇತ್ತು. ಅದಕ್ಕಿಂತ ಜಾಸ್ತಿ ಯಾವ ಕಾರ್ಯಕ್ರಮವೂ ನಂದಿರಲಿಲ್ಲ. ಶ್ರೀಕೃಷ್ಣನ ಅನುಗ್ರಹ ಮತ್ತು ಪೂಜ್ಯ ಸ್ವಾಮಿಗಳವರ ವಿಶೇಷ ಆಶೀರ್ವಾದದಿಂದ ಈ ಗೀತಾ ಮಂದಿರದಂಥ ಜಾಗದಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸುದೀರ್ಘವಾದಂಥ ಭಾಷಣವನ್ನು ಮಾಡುವಂಥ ಸಮಯ ಇದಲ್ಲ. ಭಗವದ್ಗೀತೆ ಇದನ್ನು ಯಾರು ಭಗವದ್ಗೀತೆ ಬಗ್ಗೆ ಆಸಕ್ತಿ ವಹಿಸಿ ಅದನ್ನು ಪಠಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ, ಅವರು ಜೀವನದಲ್ಲಿಂದು ಇತ್ತೀಚಿನ ದಿವಸಗಳಲ್ಲಿ ಭಾಳಷ್ಟು ಜನ ನನಗೆ ಡಿಪ್ರೆಷನ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲೇ ಕೂತವರ ಪೈಕಿನೂ ಕೆಲವರಿಗೆ ತಮ್ಮ ಮನೆಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅನುಭವಕ್ಕೆ ಬಂದಿರ್ಬೋದು. ಯಾರು ಭಗವದ್ಗೀತೆಯನ್ನು ಪಠಣ ಮಾಡ್ತಾರೆ, ಅದನ್ನು ಮನನ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ, ಅವರಿಗೆ ಜೀವನದಲ್ಲಿ ಎಂದೂ ಕೂಡ ಡಿಪ್ರೆಷನ್ ಬರೋದಿಲ್ಲ, ಜಿಗುಪ್ಸೆ ಬರೋದಿಲ್ಲ. ಜಗತ್ತಿಗೆ ಅತ್ಯಂತ ಬಹುದೊಡ್ಡ ಕೊಡುಗೆ ಭಾರತದ್ದು ಅಂದರೆ ಅದು ಭಗವದ್ಗೀತೆ. ಅಂಥ ಭಗವದ್ಗೀತೆ ಒಂದು ರೀತಿಯಲ್ಲಿ ಶ್ರೀಕೃಷ್ಣನ ಅನುಗ್ರಹ ಸಂದೇಶ. ಅದು ಆ ಶ್ರೀಕೃಷ್ಣನ ಅನುಗ್ರಹ ಸಂದೇಶದ ಮೂಲಕ ಯಾರು ತಮ್ಮ ಜೀವನದಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ, ಅವರು ಬಹಳಷ್ಟು
ಅಷ್ಟು ಒಳ್ಳೆಯದಾಗಿದೆ. ಆದರೆ ನಮ್ಮದು ಭಾರತದ ಒಂದು ಬಹುದೊಡ್ಡ ಚಿಂತನೆ ಏನು ಅಂತಂದರೆ ಲೋಕಾ ಸಮಸ್ತೋ ಸುಖಿನೋ ಭವಂತು ಅನ್ನುವಂಥದ್ದು ನಮ್ಮ ಯಾವಾಗಲೂ ಹೇಳುವಂಥ ಒಂದು ಮಾತು. ನಾವು ಎಲ್ಲರೂ ಸುಖದಿಂದ ಇರಲಿ, ಎಲ್ಲರೂ ನಿರೋಗಿಯಾಗಿರಲಿ, ಎಲ್ಲರೂ ಸಂತೋಷದಿಂದ ಇರಲಿ ಅಂತ ಬಯಸುವಂಥ ಒಂದು ಧರ್ಮ ಚಿಂತನೆ ಅಂತಂದರೆ ಅದು ಸನಾತನ ಚಿಂತನೆ ಮತ್ತು ಸನಾತನ ಧರ್ಮ. ಭಾರತ ಮತ್ತು ನಾವು ಭಾರತೀಯರು ಯಾವತ್ತೂ ಸಂಕುಚಿತವಾಗಿ ಯೋಚನೆ ಮಾಡೋದಿಲ್ಲ. ನಮಗೆ ಸಿಕ್ಕಂಥ ಈ ಸೌಭಾಗ್ಯ ಜಗತ್ತಿನ ಇತರ ಜನರಿಗೂ ಸಿಗಬೇಕು ಅನ್ನುವಂಥ ಒಂದು ವಿಶೇಷವಾದಂಥ ಪರಿಶ್ರಮ ಪ್ರಯತ್ನದಿಂದ ಇಡೀ ಜಗತ್ತಿಗೆ ಆ ಜ್ಞಾನವನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಜಗತ್ತಿನಲ್ಲಿ ನಾವೇ ಶ್ರೇಷ್ಠರು ಅಂತ ಬೀಗ್ತಾರೆ, ದುಡ್ಡು ಕಾಸು ಮತ್ತೊಂದು, ಈ ಭಗವದ್ಗೀತೆಯ ಮೂಲಕ ಮಾನಸಿಕ ಸಂತೋಷವನ್ನು ಕೊಡ್ತಾ ಇದ್ದರೆ ಅದು ನಮ್ಮ ಪೂಜ್ಯ ಸ್ವಾಮಿಗಳವರು ಅಂತ ಹೇಳ್ಕೊಂಡು ಅತ್ಯಂತ ಅಭಿಮಾನದಿಂದ ಹೇಳ್ತೀನಿ. ಜಗತ್ತಿನಾದ್ಯಂತ ಶ್ರೀಕೃಷ್ಣನ ಈ ಸಂದೇಶವನ್ನು ಮತ್ತು ಮಂದಿರಗಳನ್ನು ನಿರ್ಮಾಣ ಮಾಡೋದರ ಮೂಲಕ ಈಗ ಎಲ್ಲೇ ಪ್ರಾಜೆಕ್ಟ್ ನಡೀತಾ ಇದೆ ಅಂತ ಕೇಳಿದೆ. ಜಗತ್ತಿನ ವಿವಿಧ ದೇಶಗಳಲ್ಲಿ 11 ಕಡೆ ಪ್ರಾಜೆಕ್ಟ್ ನಡೀತಾ ಇದೆ ಅಂತ ಹೇಳಿದೆ. 11 ದೇವಸ್ಥಾನಗಳನ್ನು ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಸೊ ಭಾಳ ಅದ್ಭುತ ಕಾರ್ಯ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ನಂದಲ್ಲ ಶ್ರೀಕೃಷ್ಣಂದು ಅಂತ ಹೇಳಿದರು. ಅವನ ಅನುಗ್ರಹ ಇದ್ದರೆ ಎಲ್ಲವೂ ನಡೀತದೆ ಅಂತ. ಅದು ಸತ್ಯವೂ ಇದೆ. ಅಂಥ ಸಂದರ್ಭದಲ್ಲಿಯೂ ಸಹಿತ ಅವನ ಅನುಗ್ರಹ ಇರಲಿಲ್ಲ ಅಂದರೆ ಒಂದು ಹುಲ್ಲು ಕಡ್ಡಿನೂ ಅಡುವುದಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಜಗತ್ತಿಗೆ ಶ್ರೀಕೃಷ್ಣ ಪರಮಾತ್ಮನ ಈ ಸಂದೇಶವನ್ನು ಮುಟ್ಟಿಸಿ ಜಗತ್ತನ್ನು ಸುಖಿ ಮಾಡಬೇಕು ಅನ್ನುವಂಥ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಪೂಜ್ಯ ಸ್ವಾಮೀಜಿಯವರು. ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಭಾರತ ಸರ್ಕಾರದ ಪರವಾಗಿ ಅವರಿಗೆ ಅತ್ಯಂತ ಹೃತ್ಪೂರ್ವಕವಾಗಿ ಭಕ್ತಿಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಈ ಕಾರ್ಯದಲ್ಲಿ ಭಗವಂತ ಅರ್ಥಾತ್ ಶ್ರೀಕೃಷ್ಣ ಪರಮಾತ್ಮ ನಮಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಮತ್ತು ತಮ್ಮ ಆಶೀರ್ವಾದದಿಂದ ಎಷ್ಟು ಶಕ್ತಿ ಸಿಗ್ತದೋ ಅಷ್ಟು ಶಕ್ತಿ ಮೀರಿ ತಮ್ಮ ಜೊತೆಗೆ ನಿಲ್ಲುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ತಮ್ಮ ಈ ಕಾರ್ಯಕ್ಕೆ ನಾನು ಮತ್ತೊಮ್ಮೆ ವಿಶೇಷವಾದಂಥ ಧನ್ಯವಾದವನ್ನು ಹೇಳಿ, ಭಕ್ತರೆಲ್ಲ ನಿಮ್ಮ ಫಲಮಂತ್ರಾಕ್ಷತೆಗೆ ಕಾಯ್ತಾ ಇದ್ದಾರೆ. ನಾನು ಮಾತನಾಡಲಾರದೆ ತಮ್ಮ ಈ ಘನ ಉಪಸ್ಥಿತಿಯಲ್ಲಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನನಗೆ ಮತ್ತು ನನ್ನ ಶ್ರೀಮತಿಯವರಿಗೆ ತಾವು ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದೀರಿ. ನಿಮಗೆ ಅತ್ಯಂತ ಹೃದಯಪೂರ್ವಕವಾದಂಥ ಭಕ್ತಿಪೂರ್ವಕ ನಮಸ್ಕಾರಗಳು. ಮತ್ತು ನಾನು ಹಿಂದಿನ ಪರ್ಯಾಯದಲ್ಲಿಯೂ ಸಹಿತ ಬಂದಿದ್ದೆ ಅನ್ನುವಂಥದ್ದನ್ನು ನಾನು ಇಲ್ಲೇ ಸ್ಮರಿಸ್ಕೊಳ್ತೇನೆ. ಪೂಜ್ಯ ಸ್ವಾಮಿಗಳ ಹಿಂದಿನ ಪರ್ಯಾಯದಲ್ಲಿ ನಾನು ಬಂದಿದ್ದೆ. ಈ 2 ವರ್ಷದಲ್ಲಿ ನನಗೆ ಬರೋಕ್ಕಾಗಿರಲಿಲ್ಲ. ಪೂಜ್ಯ ಸ್ವಾಮಿಗಳ ಈಗಿನ ಪರ್ಯಾಯಕ್ಕೂ ಅವರು ನನ್ನನ್ನು ಆಗ್ರಹಪೂರ್ವಕವಾಗಿ ಆಹ್ವಾನಿಸಿದ್ರು. ಆದರೆ ಆ ಸಂದರ್ಭದಲ್ಲಿ ಕೆಲಸದ ಬಾಹುಳ್ಯದಿಂದ ಬರೋಕ್ಕೆ ಆಗಿರಲಿಲ್ಲ. ನಾನು ಈ ಸಂದರ್ಭದಲ್ಲಿ ಆ ಶ್ರೀಕೃಷ್ಣನಲ್ಲಿ ಅನನ್ಯವಾಗಿ ಬೇಡಿಕೊಳ್ಳೋದು ಒಂದು ಸಂಗತಿ. ಅದು ಯಾರು ಅನ್ಯಥಾ ಭಾವಿಸ್ಬಾರ್ದು. ಯಾಕಂದರೆ ಏನು ಸಣ್ಣ ಬಾಯಲ್ಲಿ ದೊಡ್ಡ ಮಾತು ಅಂತ. ಪೂಜ್ಯ ಪುತ್ತಿಗೆ ಮಠದ ಸ್ವಾಮಿಗಳು ಸಹಿತ ಕನಿಷ್ಠ ಪಕ್ಷ 6 ಸರ್ತಿ ಪರ್ಯಾಯದ ದಾಖಲೆಯನ್ನು ಸರಿಗಟ್ಟಬೇಕು ಅನ್ನುವಂಥದ್ದು ನಮ್ಮ ಅತ್ಯಂತ ಹೃದಯಾಂತರಾಳದ ಆಸೆ ಅನ್ನುವಂಥ ಮಾತನ್ನು ಆ ಶ್ರೀಕೃಷ್ಣನ ಪದತಳದಲ್ಲಿ ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶ್ರೀಕೃಷ್ಣ ಅರ್ಪಣವಸ್ತು. 6 ಸಲ ಪರ್ಯಾಯ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. 6ನೇ ಪರ್ಯಾಯಕ್ಕೂ ನೀವು ಬರಬೇಕು, 5ನೇ ಪರ್ಯಾಯಕ್ಕೂ ನೀವು ಬರಬೇಕು. ಬಂದು ಇದೇ ರೀತಿ ದೇವರ ಅನುಗ್ರಹವನ್ನು ಪಡೆಯಬೇಕು. ಸನ್ಮಾನ್ಯ ಪ್ರಹ್ಲಾದ ಜೋಶಿಯವರ ಜೊತೆಯಲ್ಲಿ ಆಗಮಿಸಿದ ಹಿರಿಯ ಅಧಿಕಾರಿಗಳು ಶ್ರೀಯುತ ನಾರಾಯಣ ಗಂಭೀರ್ ಅವರು ಗುರುಗಳ ಹತ್ರ ಬರಬೇಕು.
ಶ್ರೀಮತಿ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಪೂಜ್ಯ ಶ್ರೀಪಾದರು ಗೀತಾ ಲೇಖನದ ದೀಕ್ಷೆಯನ್ನು ನೀಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಯಾವುದೇ ಕೆಲಸದಲ್ಲೂ ತಾನು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿ ಅದನ್ನು ನಡೆಸುವಂಥವರು. ಅವರಿಗೆ ಪೂಜ್ಯ ಶ್ರೀಪಾದರು ಪ್ರಸಾದ 108 ಬಾರಿ 110 ಬಾರಿ ಗೀತೆಯನ್ನು ಬರೆದಂತಹ ಒಂದು ಶ್ರೇಷ್ಠ ಸಾಧಕಿ ನಿರ್ಮಲಾ ಕಾಮತ್ ಅವರನ್ನು ವೇದಿಕೆಗೆ ಕರಿತಾ ಇದ್ದೀನಿ. ಅವರು ಒಂದು ಪೂಜ್ಯ ಶ್ರೀಪಾದ ಕೂಡ ಬಹಳ ಪ್ರೋತ್ಸಾಹ ನೀಡುವ ರೀತಿಯಲ್ಲಿ, ಪ್ರೇರಣೆ ನೀಡುವ ರೀತಿಯಲ್ಲಿ ಶ್ರೀಮತಿ ನಿರ್ಮಲಾ ಪುಸ್ತಕ ದೊಡ್ಡ ಬುಟ್ಟಿಯಲ್ಲಿ ತರಬೇಕಾಗ್ತದೆ. ಅಲ್ಲಿ ಇಟ್ಟಿದ್ದಾರೆ, ಕೃಷ್ಣನ ಎದುರಿಗೆ ಇಟ್ಟಿದ್ದಾರೆ, ಅವನ್ನ ನೀಡ್ತಾ ಇದ್ದಾರೆ. ಮಾತೆಯರ ಸಾಹಸವನ್ನು ನಾವು ಗಮನಿಸ್ಬೋದು. ಇನ್ನೋರ್ವ ಸಾಧಕಿ ಶೋಭಾ ಕಿಣಿ 108 ಪುಸ್ತಕದ ಬರೆಯುವ ಸಂಕಲ್ಪ ಮಾಡಿ 85 ಪುಸ್ತಕಗಳನ್ನು ಗುರುಗಳ ಹತ್ರ ಇವತ್ತು ಸಮರ್ಪಣೆ ಮಾಡ್ತಾ ಇದ್ದಾರೆ. ಶೋಭಾ ಕಿಣಿ ಸಂದರ್ಭದಲ್ಲಿ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪುಸ್ತಕವನ್ನು ಬರೆದಿದ್ದಾರೆ. ಮನೆಯ ಒತ್ತಡದ ಕೆಲಸದ ಮಧ್ಯದಲ್ಲೂ ಗೀತೆಗಾಗಿ ಇಷ್ಟು ಸಮಯ ಇಟ್ಟಿದ್ದಾರೆ. ಸಮಯ ಇಲ್ಲ ಅಂತ ಹೇಳುವ ನಮಗೆ ಈಗೊಂದು ಪಾಠ ಆಯಿತು. ಆ ಇಬ್ಬರು ಮಾತೆಯರಿಗೂ ಕೂಡ ಈ ಸಭಾ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅಕ್ಕ ತಂಗಿ ಬಿಡುವಿಲ್ಲದ ಒತ್ತಡದ ಕಾರ್ಯಕ್ರಮದ ಮಧ್ಯದಲ್ಲೂ ಬಹಳ ಪ್ರಸನ್ನವದನರಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಚಿವರಾದಂತಹ ಅವರಿಗೆ ತಮ್ಮೆಲ್ಲರ ಪರವಾಗಿ ಶ್ರೀಮಠದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಹಾಗೂ ಅವರ ಶ್ರೀಮತಿಯವರಿಗೂ ಕೂಡ ಅಭಿಮಾನಪೂರ್ವಕವಾದ ಧನ್ಯವಾದಗಳು. ಅವರ ಜೊತೆಯಲ್ಲಿ ಬಂದು